ಜನಗಳಿಗೆ ದೇವ್ರ ಮೇಲೆ ನಂಬಿಕೆ ಭಕ್ತಿ ಎಲ್ಲ ಇರಬೇಕು, ಅದರಲ್ಲೇನೂ ತಪ್ಪಿಲ್ಲ. ಆದರೆ ಈ ನಂಬಿಕೆ ಭಕ್ತಿನೇ ಬಂಡವಾಳ ಮಾಡಿಕೊಂಡು ಬಿಸ್ನೆಸ್ ಮಾಡಬಾರ್ದು. ಇವಾಗ ಇದೊಂಥರ ಟ್ರೆಂಡ್ ಆಗ್ಬಿಟ್ಟಿದೆ. ಹೊಸ ಹೊಸ ಥೀಮಲ್ಲಿ ಡಿಫ್ರೆಂಟ್ ಹೆಸರಲ್ಲಿ ದೇವ್ರು ಮಾಡಿಕೊಂಡು ದೇವಸ್ಥಾನ ಕಟ್ಕೊಂಡು ಬಿಸ್ನೆಸ್ ಮಾಡೋದಕ್ಕೆ ಶುರು ಹಚ್ಕೊಂಡ್ಬಿಟ್ಟವ್ರು ಕೆಲವರು. ಇಂಥ ಕಡೆ ಒಂದಷ್ಟು ಯೂಟ್ಯೂಬರ್ಗಳನ್ನ ಕರೆಸಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ಗಳನ್ನ ಕರೆಸೋದು, ಅವ್ರಿಗೆ 5,000 10,000 ದುಡ್ಡು ಕೊಡೋದು, ವಿಡಿಯೋ ಮಾಡಿಸೋದು, ಕಲರ್ ಕತೆ ಹೇಳಿಸೋದು, ಪ್ರಚಾರ ಮಾಡಿಸೋದು. ಇವೆಲ್ಲ ಏನ್ರಯ್ಯ ನಿಮ್ಮ ಕತೆ ಅಂತ ಕೇಳೋಕೆ ಹೋದವ್ರನ್ನ ಧರ್ಮ ವಿರೋಧಿ ಅಂದ್ಬಿಡೋದು ತಪ್ಪಲ್ಲ. ಧರ್ಮ ಉಳಿಬೇಕು ಅಂದರೆ, ನಮ್ಮ ಸಂಸ್ಕೃತಿ ಉಳಿಬೇಕು ಅಂದರೆ, ನಮ್ಮ ಸಂಪ್ರದಾಯಗಳು ಉಳಿಬೇಕು ಅಂದರೆ ಶ್ರದ್ಧೆ ಭಕ್ತಿ ಇಂಪಾರ್ಟೆಂಟು. ಆದರೆ ಅದನ್ನೇ ಬಂಡವಾಳ ಮಾಡಿಕೊಂಡು ವ್ಯಾಪಾರಕ್ಕೆ ಇಳ್ಬಿಟ್ಟವ್ರಲ್ಲ ಇವರು. ಇಂಥ ಒಂದಷ್ಟು ಬಿಸ್ನೆಸ್ ಸೆಂಟರ್ಗಳು ಕಂಡ್ರೆ ಮೊದಲು ನಾವೇ ಅವುಗಳನ್ನ ಸರಿ ಮಾಡಬೇಕು. ಬೆಂಗಳೂರು ಸುತ್ತಮುತ್ತ ಒಂದು 60-70 ಕಿಲೋಮೀಟರ್ ರೇಡಿಯಸಲ್ಲಿ ಇಂಥ ದೇವಸ್ಥಾನಗಳು ಇಂಥ ಸೆಂಟ್ರ್ಗಳು ತುಂಬ ಆಗ್ಬಿಟ್ಟಿದ್ದಾವೆ. ದೇವಸ್ಥಾನ ಕಟ್ಟಲಿ, ಪೂಜೆ ಮಾಡಲಿ, ಅನ್ನ ಹಾಕಲಿ, ಒಳ್ಳೆಯದೇ. ಮೌಢ್ಯ ಬಿತ್ತಬಾರ್ದು, ಸುಳ್ಳು ಹೇಳಿ ಜನರನ್ನು ಮುಳ್ಳು ಮಾಡಬಾರ್ದು, ಕತೆ ಕಟ್ಟಿ ಕಾಗೆ ಆರಿಸ್ಬಾರ್ದು. ನಾಳೆ ಸತ್ಯ ಗೊತ್ತಾದಾಗ, ಇವ್ರು ಬೆತ್ತಲಾದಾಗ ದೇವ್ರ ಅಸ್ತಿತ್ವಕ್ಕೆ ಕಂಟಕ ಬಂದುಬಿಡುತ್ತೆ. ಎಲ್ರಿ ನಿಮ್ಮ ದೇವರು ಇವ್ರು ಇಷ್ಟೆಲ್ಲ ಅನಾಚಾರ ಮಾಡ್ತಿದ್ರು, ಏನ್ರಿ ಮಾಡ್ತಿದ್ದ ನಿಮ್ಮ ದೇವರು ಅಂದ್ಬಿಡ್ತಾರೆ. ಅದಕ್ಕೆ ಹೇಳ್ತಿರೋದು ದೇವಸ್ಥಾನಗಳು ಉಳಿಬೇಕು, ದೇವರ ಹೆಸರು ಮಾಡ್ತಿರೋ ದಂಧೆಗಳನ್ನ ಮಟ್ಟ ಹಾಕಬೇಕು. ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಕಾನ್ಸೆಪ್ಟ್ಗಳು ಹೆಂಗೆ ಹುಡ್ಕೋತವೆ ಅಂತ. ನಮ್ಮ ಕುಣಿಗಲ್ ವಿದ್ಯಾ ಚೌಡೇಶ್ವರಿ ಕಾಂಟ್ರಾಸ್ಟ್ ನೋಡಿ ಹೆಂಗಿದೆ. ಇಲ್ಲಿ ಶನೇಶ್ವರ ಇದೆ, ಜೊತೆ ಬಸವಣ್ಣ ಇದೆ, ಚಿಕ್ಕಮ್ಮನಸಲ್ಲಿ ಕಳಸ ಬರವಣಿಗೆ, ಏನೇನೋ ಡಿಫ್ರೆಂಟ್ ಕಾನ್ಸೆಪ್ಟ್ಸು ನಂಬಲಿ. ಆದರೆ ದೇವರನ್ನೇ ಉಲ್ಟಾ ಮಾಡಿ ತಲೆ ಮೇಲಿರೋ ಕಳಸದಲ್ಲಿ ಏನೇನೋ ಬರೆದು ಅದನ್ನು ಒಬ್ಬರು ಸ್ವಾಮಿಗಳು ನಿಂತ್ಕೊಂಡು ಓದಿ ಇದೇ ನಿಮ್ಮದು ಪ್ರಶ್ನೆ, ಇದೇ ನಮ್ಮದು ಉತ್ತರ ಅಂತ ಹೇಳಿ ಅದಕ್ಕೆ ಇಷ್ಟು ಫೀಸು ಅಂತ ತಗೊಂಡು ಅಷ್ಟು ಚೆನ್ನಾಗಿ ಕಾಣಿಸಲ್ಲಪ್ಪ. ಇದೆಲ್ಲ ಮನುಷ್ಯರ ಮನಸ್ಸಲ್ಲಿರೋದನ್ನು ಓದೋಕ್ಕಾಯ್ತದ? ಇದೆಲ್ಲ ಕಾಮನ್ ಸೆನ್ಸು. ಜನ ಏನಕ್ಕೆ ಬರ್ತಾರೆ? ಮದುವೆ ಆಗಿಲ್ಲ ಅಂದರೆ ಮದುವೆ ಆಗುತ್ತಾ ಅಂತ ಕೇಳೋದಕ್ಕೆ ಬರ್ತವೆ, ಮದುವೆ ಆಗಿದ್ರೆ ಮಕ್ಕಳ ಬಗ್ಗೆ ಕೇಳೋದಕ್ಕೆ ಬರ್ತವೆ, ಎಲ್ಲ ಆದಮೇಲೆ ಮನೆ ಕಟ್ತೀವ ಅಂತ ಕೇಳೋದಕ್ಕೆ ಬರ್ತವೆ. ವೆಲ್ತು ಬಿಟ್ರೆ ಜನಕ್ಕೆ ಇನ್ನೇನಿರ್ತದೆ ಹೇಳಿ ಕೇಳೋದಕ್ಕೆ? ದಿನ ಎಷ್ಟು ಜನ ನೋಡಿರ್ತಾರೆ, ಮುಖ ನೋಡಿದ್ರೆ ಅರ್ಥ ಆಗಲ್ವ? ಕಾಮನ್ ಸೆನ್ಸ್ ಕೊಟ್ರಿ ಇದೆಲ್ಲ ಜನ ನಂಬ್ತಾರೆ ಅಂತ ಹಿಂಗೆಲ್ಲ ನಂಬಿಸ್ಬಾರ್ದಲ್ವ? ನಾನು ಅಮ್ಮನವರು ಪರಮ ಭಕ್ತ. ಚಿಕ್ಕ ವಯಸ್ಸಿಂದ ಇವತ್ತಿನ ಈ ದಿನದವರೆಗೂ ಮಂಗಳವಾರ ಶುಕ್ರವಾರ ದೇವಿ ಪಾರಾಯಣ ಮಾಡ್ಕೊಂಡೇ ಬಂದಿದ್ದೀನಿ. ಅಮ್ಮನವ್ರ ಹೆಸರು ಹೇಳ್ಕೊಂಡು ಹಿಂಗೆಲ್ಲ ಮಾಡಿದ್ರೆ ಬೇಜಾರಾಗಲ್ವ ಹೇಳಿ? ಇದು ಬಂದು ಹುಲಿಯೂರ್ದುರ್ಗದ ಹತ್ರ ಇದೆ, ಹಂಗರಳ್ಳಿ ಅಂತ ಹೇಳ್ಬಿಟ್ಟು ವಿದ್ಯಾ ಚೌಡೇಶ್ವರಿ ಸಂಸ್ಥಾನ ಅಂತ. ದೇವರು ಓಕೆ, ದೇವಸ್ಥಾನವೂ ಓಕೆ, ಆದರೆ ಇಲ್ಲಿ ಮಂಜುನಾಥ ಸ್ವಾಮಿಗಳಿದಾರಲ್ಲ, ಇಲ್ಲ ಸ್ವಾಮಿಗಳಿಗೆ ಬಾಲ ಇದೆ, ಬಾಲ ಮಂಜುನಾಥ ಸ್ವಾಮಿಗಳು. ಈ ಸ್ವಾಮಿಗಳ ಮೇಲೆ ಒಂದು ಪೋಕ್ಸೋ ಕೇಸ್ ಆಗಿತ್ತು. ಅದಾಗ ಒಂದು 2 ವರ್ಷ ಆಗಿರ್ಬೇಕು. ಅವಾಗ ಒಂದು 3 ತಿಂಗಳು ಜೈಲಲ್ಲೂ ಇದ್ಬಿಟ್ಟು ಬಂದಿದ್ರು. ಇಂಥ ಸ್ವಾಮಿಗಳು ಈ ಸಂಸ್ಥಾನದ ಹೆಡ್ಡು. ಈ ಕಾನ್ಸೆಪ್ಟ್ಗಳೆಲ್ಲ ಇವರವೇ. ಈ ಸ್ವಾಮಿಗಳ ಮೇಲೆ ಅಲ್ಲಿನ ಲೋಕಲ್ ಜನ ಏನೇನೋ ಆರೋಪಗಳು ಮಾಡ್ತಾರೆ. ಈ ಲೋಕಲ್ ಆಫೀಸರ್ಗಳನ್ನೆಲ್ಲ ಬುಟ್ಟಿಗೆ ಹಾಕೊಂಡ್ಬಿಟ್ಟು ಗೋಮಾಳ ಜಾಗನ ಒತ್ತುವರಿ ಮಾಡ್ಕೊಂಡ್ಬಿಟ್ಟವ್ರಂತೆ. ಆಮೇಲೆ ಸುತ್ತಮುತ್ತ ಇರೋ ದಲಿತರ ಜಮೀನುಗಳು ಓಡಾಡೋದಕ್ಕೆ ಇರೋ ದಾರಿಗಳನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟವ್ರಂತೆ. ಅದೊಂದು ಗಲಾಟೆ. ಆಮೇಲೆ ಈ ಬಾಲಮಂಜುನಾಥ ಸ್ವಾಮಿಗಳು ಅಮ್ಮ ಮತ್ತು ಚಿಕ್ಕಮ್ಮ ಪರಿವಾರಕ್ಕೆಲ್ಲ ಅಲ್ಲೇ ಪೊಗ್ದಲ್ಲಿ ಒಂದು ಮನೆ ಮಾಡಿಕೊಟ್ಬಿಟ್ಟವ್ರೆ. ಆ ತಾಯಂದ್ರು ದೇವಸ್ಥಾನದ ಆಜುಬಾಜಲ್ಲಿ ಜಮೀನಿಗೆ ಅಂತ ಹೋಗಿ ಬರುವಂಥ ದಲಿತರ ಮೇಲೆ ಜಾತ್ನೆಯಿಂದನೇ ಮಾಡೋದು, ಏನೇನೋ ಬೈಯೋದು ಮಾಡ್ತಾವಂತೆ. ನಾವು ಮಾದಿಗರಂತಾನೆ ಕರೆಯೋದು, ಮಾದಿಗರನ್ನ ಅಂತ ಬಿಟ್ಟು ನಾವೇನು ಕರೆಯಲ್ಲ. ನಾವು ಕರೆಯೋದಂಗೆ ಏನ್ ಮಾಡ್ಕೋತೀರಾ ಅಂತ ಕೇಳಿದ್ದು, ನೋಡಿದ್ರಲ್ಲ ಸರ್. ಹೀಗೆಲ್ಲ ಇದ್ದಾಗ ಜನಕ್ಕೆ ಧರ್ಮಕ್ಕೆ ಇಂಥವರಿಂದ ಎಂಥ ಸರ್ವಿಸ್ ಸಿಗ್ಬೋದು? ಇದ್ರ ಜೊತೆಗೆ ಈ ಸ್ವಾಮಿಗಳು 1 ಕೋಟಿ ಭಗವದ್ಗೀತೆಗಳನ್ನ ಹಂಚಿದೀವಿ ಅಂತ ಪ್ರವಚನ ಕೊಟ್ಕೊಂಡು ಪ್ರಚಾರ ತಗೋತಿದಾರಂತೆ. ಆಬ್ವಿಯಸ್ಲಿ ಒಳ್ಳೆ ವಿಷಯ, ಭಗವದ್ಗೀತೆ ಹಂಚಿದ್ರೆ ಯಾರು ಬೇಡ ಅಂತಾರೆ. ಆದರೆ ಇದು ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಕೋಟಿ ಕತೆ ಮೇಲೆ ನಂಬಿಕೆ ಬರಲ್ಲ. ಕಾಗಿ ಆಡ್ತವ್ರ ಸ್ವಾಮಿಗಳು ಅನ್ಸುತ್ತೆ. ಇವ್ರು ಹಂಚಿರೋ ಬುಕ್ಕಿನ ರೇಟು 1ಕ್ಕೆ 250 ರೂಪಾಯಿ. 1 ಕೋಟಿ ಪುಸ್ತಕಕ್ಕೆ ಎಷ್ಟಾಗುತ್ತೆ? 250 ಕೋಟಿ ರೂಪಾಯಿ ಆಗುತ್ತೆ. ನಂಬ್ತೀರಾ? ಈ ಬುಕ್ಸ್ಗಳನ್ನ ತರಿಸ್ಕೊಂಡಿರೋದು ವೇದಾಂತ್ ಬುಕ್ ಹೌಸಿಂದ. ಇಲ್ಲಿ 250 ಕೋಟಿ ಟ್ರಾನ್ಸಾಕ್ಷನ್ ಆಗಿದೆಯೋ ಅನ್ನೋದು ಯಾರಿಗೂ ನಂಬಿಕೆ ಬರೋದಿಲ್ಲ ನೋಡಿ. ಇದನ್ನು ಪ್ರಿಂಟ್ ಮಾಡಿದಾರಲ್ಲ ಈ ಗೀತಾ ಪ್ರಿಂಟರ್ಸ್ ಅಂತ, ಅದು ಕಲ್ಕತ್ತದ ಪ್ರೆಸ್ಸು. ಅವರು ಪ್ರಿಂಟ್ ಮಾಡಿರೋದೇ 3,000 ಪ್ರತಿಗಳಂತೆ. ಹಿಂಗಿರ್ಬೇಕಾದ್ರೆ ಕೋಟಿ ಬುಕ್ಸ್ ಎಲ್ಲಿಂದ ಬಂದು? ಹಾಗಾಗಿ ಸ್ವಾಮಿಗಳು ಏನೋ ಫ್ಲೋನಲ್ಲಿ ಹೇಳ್ಬಿಟ್ಟವ್ರೆ ಅಂದ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಇದೆಲ್ಲ ಲಾಜಿಕಲಿ ಮ್ಯಾಚ್ ಆಗಲ್ಲ. ಎಲ್ರಿಗೂ ನಾವು ಹೇಳೋದು ಇಷ್ಟೇ, ದೇವ್ರನ್ನ ನಂಬಿ. ದೇವ್ರ ಹೆಸರಲ್ಲಿ ಯಾರ್ಯಾರೋ ಏನೇನು ಹೇಳೋದನ್ನೆಲ್ಲ ನಂಬೋದು ಬೇಡ. ಯಾಕಂದರೆ ಯಾರೋ ಮಾಡೋ ಮೋಸಗಳು ನಾಳೆ ಬೀದಿಗೆ ಬಂದಾಗ ದೇವರ ಅಸ್ತಿತ್ವಕ್ಕೆ ಧಕ್ಕೆ ಬಂದ್ಬಿಡುತ್ತೆ. ಆಡ್ಕೊಳ್ಳೋರ ಬಾಯಿಗೆ ನಾವೇ ಎಲೆಡಿಗೆ ಕೊಟ್ಟಂಗೆ ಆಗ್ಬಿಡುತ್ತೆ. ಅದಕ್ಕೆಲ್ಲ ನಾವೇ ದಾರಿ ಮಾಡ್ಕೊಳ್ಬಾರ್ದಲ್ವ? ಚೌಡೇಶ್ವರಿ ಎಲ್ರಿಗೂ ವಿದ್ಯಾಬುದ್ಧಿ ಕೊಟ್ಬಿಟ್ಟು ಕಾಪಾಡಲಪ್ಪ.